ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ತಂಗಿದು ಚಪ್ರ ಪೂಜೆ ಮಾಡ್ತಾ ಇದ್ದಾಳೆ. ಇವತ್ತು ಚಪ್ರ ಶುಕ್ರವಾರ ಚಪ್ರ ಹಾಕ್ತಾಯಿದ್ದೀವಿ. ಮತ್ತು ಮೆಹಂದಿ ಅರಿಶಿನ ಶಾಸ್ತ್ರ ಎಲ್ಲ ಇವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೆಳಗ್ಗೆ ಚಪ್ರ ಹಾಕ್ತಾಯಿದ್ದೀವಿ. ಇವಾಗ ಫಸ್ಟ್ ಇದೊಂದು ಕೊನೆ ಫಸ್ಟ್ ನಿಲ್ಲಿಸ್ಬಿಟ್ಟು ಆಮೇಲೆ ಬಾಕಿ ಚಪ್ರ ಎಲ್ಲ ಹಾಕಬೇಕು. ಇವಾಗ ಫಸ್ಟ್ ಈ ಕೊನೆ ನಿಲ್ಲಿಸ್ಬಿಟ್ಟು ಇವಾಗ ಚಪ್ರ ಹಾಕೋಕ್ಕೆಲ್ಲ ಊರವರೆಲ್ಲ ಬಂದಿದ್ದಾರೆ. ಇವಾಗೆಲ್ಲ ಚಪ್ರ ಹಾಕ್ತಾವ್ರೆ. ಇನ್ನೆಷ್ಟು ಅರಿಶಿನ ಕೊನೆ ಮತ್ತು ಅರಿಶಿನ ಸಿಗೋಕ್ಕೆ ಹಿಡಿಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಒಳಗಡೆ. ಇವಾಗೆಲ್ಲ ರೆಡಿ ಮಾಡಿದ್ದಾರೆ. ನಾನು ಮತ್ತು ಆಶಾ ಸುಕನ್ಯಾ 3 ಜನನೂ ಅರಿಶಿನ ಸಿಗೋಕ್ಕೆ ಹಿಡೀನ ಅಂತ ಹೇಳ್ಬಿಟ್ಟು ಬಂದ್ವಿ. ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಹಿಡಿಬೇಕು. ಕಂಕಣ ಎಲ್ಲ ಕಟ್ಕೊಂಡು ಮೊದಲು ಮಗ ತೊಳೆಯೋದು ಆಮೇಲೆ ಇರಲಿ. ಮದುವೆ ಅಂತಂದರೆ ಚಪ್ರ ಹಾಕಿದ್ದು ನೆಕ್ಸ್ಟ್ ಮತ್ತು ಅರಿಶಿನ ಕೊನೆ ಸಿಕ್ಕಿಕಾಯಿ ಹಿಡಿಯೋದೇ ಒಂದು. ಇದು ಮದುವೆ ಸಂಭ್ರಮ ಸ್ಟಾರ್ಟ್ ಆಗೋದು ಇಲ್ಲಿಂದ, ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗೋದು ಇಲ್ಲಿಂದ. ಖುಷಿ ಫಸ್ಟ್ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ದೀವಿ. ಅವಳನ್ನೆಲ್ಲ ಕೂರಿಸಿ ಕುಂಕುಮ ಎಲ್ಲ ಇಟ್ಟು ಅವಳಿಗೆ ಎಳೆ ಕಟ್ಟಿ ಇವಾಗ ಅರಿಶಿನ ಸಿಕ್ಕಿಕಾಯಿ ಹಿಡಿತೀವಿ. ನೀನು ಯಾವೇ ಕೊಡು ತಡೆಯೋ ನಿಮಿಷ ಯಾರು ಮಿಸ್ ಬಂದಾರೆ ಇವಾಗ ಇದು ಮಾಡವ ಒಬ್ರಾಕು ಬರ್ರಿ. ಇವಾಗ ಅರಿಶಿನ ಸಿಗಕಾಯಿ ಎಲ್ಲ ಹಿಡ್ದು ಆಯಿತು. ಇವಾಗ ನೆಕ್ಸ್ಟು ಮೆಹಂದಿ ಮತ್ತು ಅರಿಶಿನ ಶಾಸ್ತ್ರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅರಿಶಿನ ಶಾಸ್ತ್ರ ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕು. ಉಮ್ಮಿಯವ್ರನ್ನೂ ಇಲ್ಲೇ ಬರೋಕ್ಕೆ ಹೇಳಿದ್ವಿ. ಇವಾಗ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಆಯಿತು. ಇಲ್ಲೇ ಬಂದು ಡೆಕೋರೇಷನ್ ಎಲ್ಲ ಮಾಡಿಕೊಟ್ರು. ಹಂಗಾಗಿ ಇಲ್ಲೇ ಎಲ್ಲ ಮಾಡೋಣ, ಇವತ್ತು ಶನಿವಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರನೇ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ತುಂಬ ಸಿಂಪಲ್ಲಾಗೂ ಕೂಡ ಡೆಕೋರೇಷನ್ ಚೆನ್ನಾಗಿ ಮಾಡಿಕೊಟ್ರು ಮನೆ ಹತ್ರನೇ ಬಂದು. ಇವಾಗ ಹಳದಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಹಳದಿ ಮುಗಿದ್ಮೇಲೆ ಮೆಹಂದಿ ಮಾಡಬೇಕು. ಟೈಮ್ ಆಗ್ತಾಯಿದೆ ನೋಡ. ಹಳದಿ ಎಲ್ಲ ತುಂಬ ಚೆನ್ನಾಗಿ ಬಂತು. ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಹಳದಿ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ ಕೂಡ. ಅದೇ ಟೈಮಿಗೆ ಮೆಹಂದಿಯವ್ರು ಕೂಡ ಬಂದರು. ಬೇಗ ಬೇಗ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡ್ವಿ. ನಮ್ಮ ಬ್ರಾಗೆಲ್ಲ ಹಳದಿ ಹಚ್ಚಿ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ನಮ್ಮ ಮನೆಯವರೆಲ್ಲ ಸೇರಿ ಉಮಿಗೆಲ್ಲ ಚೆನ್ನಾಗಿ ಬಳಸ್ಬಿಟ್ರು ಎಲ್ಲ ಸೇರ್ಕೊಂಡು. ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಎಂಜಾಯ್ ಮಾಡಿದ್ದೀವಿ. ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಇಷ್ಟು ಎಂಜಾಯ್ ಮಾಡ್ತೀವಿ ಅಂತ. ಇದೆಲ್ಲ ನನ್ನ ತಂಗಿದು ಲಾಸ್ಟ್ ಮದುವೆ, ಹಂಗಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ಅರಿಶಿನ ಎಲ್ಲ ಚೆನ್ನಾಗಾಯಿತು. ಸರ್ ಅವ್ರಿಗೆ ಬಿಡು ಏನು ಅವ್ರ ಜೊತೆಗೆ ಎಲ್ಲರ ವಿಡಿಯೋದು ನಾನು ಮಾಡ್ತಿದ್ದೆ. ನಂದು ಅರಿಶಿನ ಹಚ್ಚೋ ವಿಡಿಯೋನ ಯಾರೂ ಮಾಡಿಲ್ಲ. ಅಮ್ಮನ ಹಚ್ಚಕ್ಕೆ ಬಿಡ್ತಿರಲಿಲ್ಲ. ಅವರಿಬ್ಬರು ಸೇರ್ಕೊಂಡು ರಿವೆಂಜ್ ನಮಗೆ ಹಚ್ತಾಯಿದ್ರು. ನಾವು ಜಾಸ್ತಿ ಹಚ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು, ಕಣ್ಣಿಗೆಲ್ಲ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿವೆಂಜ್ ನಮಗೆಲ್ಲ ಚೆನ್ನಾಗಿ ಹೊಳಿತಾರೆ ಇಬ್ಬರು ಸೇರ್ಕೊಂಡು.
ಇವಾಗ ಸುಕನ್ಯಾ ಹಚ್ತಾ ಇದ್ದಾರೆ. ಎಲ್ಲ ಹಳದಿ ಡ್ರೆಸ್ ಹಾಕ್ಕೊಂಡು ಎಲ್ಲ ಕೋಪ್ರೇಟ್ ಮಾಡಿದ್ರು. ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲ ಹಳದಿ ಡ್ರೆಸ್ ಹಾಕಿದ್ರು. ಮತ್ತು ನಾವು ರೀಲ್ಸ್ ಕೂಡ ಮಾಡಿದ್ವಿ. ಅವರು ನಮ್ಮ ಜೊತೆ ಸೇರ್ಕೊಂಡ್ರು. ಇಷ್ಟೆಲ್ಲ ಎಂಜಾಯ್ ಮಾಡ್ತಾರೆ ಅವರು ಅಂತ ಅಂದ್ಕೊಂಡಿರಲಿಲ್ಲ. ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡಿದರು ನಮ್ಮ ಜೊತೆ. ಮತ್ತು ಮಕ್ಕಳು ಕೂಡ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದರು. ಬೆಚ್ಚಗಾತೈತಾ? ಬಿಸಿನೀರು ಹಾಕೋದ್ರಿಂದ ಎಷ್ಟಾರ ನೀರು ಇಕ್ಕಳಿ ಅಂತ ಸುಮ್ಮನೆ ಕೂತಿದ್ರು ಅವರು. ಬಿಸಿ ಬಿಸಿ ನೀರು ತಂದು ಹಾಕ್ತಾಯಿದ್ರು. ಮಕ್ಕಳು ತಗೊಬಂದು ಎರಗ್ತಾನೆ ಇದ್ರು. ಹಂಗಾಗಿ ಅವರು ಆರಾಮಾಗಿ ಕೂತಿದ್ರು. ಚೆನ್ನಾಗಿ ಹಳದಿ ಎಲ್ಲ ಮುಗೀತು. ಅವ್ರನ್ನ ಆರತಿ ಮಾಡಿ ಒಳಗಡೆ ಕಳಿಸಿದ್ವಿ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಅಪ್ಪಾಜಿ ನಮ್ಮ ಚಿಕ್ಕು ಎಲ್ಲ ಸುಮ್ಮನೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದ್ವಿ. ಕರೆದ ತಕ್ಷಣ ಬಂದು ಮಾಡಿದರು. ಒಂದೇ ಸಲಗೆ ನೀಟಾಗಿ ಬಂತು. ಚೆನ್ನಾಗಿ ಮಾಡಿ ಎಂಜಾಯ್ ಎಲ್ಲ ಮಾಡಿದ್ವಿ. ಇವಾಗ ಮೆಹಂದಿ ಶಾಸ್ತ್ರ. ಮೆಹಂದಿ ಏನು ಹಾಕಕ್ಕೆ ಬಂದರು. ಅದೇ ಟೈಮಿಗೆ ಟೈಮ್ ಬೇರೆ ಆಗಿತ್ತು. ಹಂಗಾಗಿ ಬೇರೆ ಕಡೆ ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಬೇಗ ಬೇಗ 4-5 ಜನ ಒಟ್ಟಿಗೆ ಹಾಕ್ಕೊಟ್ರು. ಬೇಗ ಅದನ್ನು ಮುಗಿಸ್ಕೊಂಡು ಇವಾಗ ಹಾಸನಿಗೆ ಹೋಗಬೇಕು. ಒಂದು ಸ್ವಲ್ಪ ಐಟಮ್ ತರೋದಿದೆ. ಹಂಗಾಗಿ ಎಲ್ಲ ಮೆಹಂದಿ ಎಲ್ಲ ಹಾಕಿಸ್ಕೊತಾ ಇದ್ದಾರೆ. ಎಲ್ಲರೂ ಹಾಕಿಸ್ಕೊತಾ ಇದ್ದಾರೆ. ಇವಾಗ ನಾನು ಮೆಹಂದಿ ಹಾಕಿಸ್ಕೊತಿದ್ದೀನಿ. ಬೇಗನೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಾಸನಲ್ಲಿ ಐಟಮ್ ತರೋದು ಮತ್ತು ಚೌಟ್ರಿಗೆಲ್ಲ ಐಟಮ್ ತಗೊಳ್ಳೋದೆಲ್ಲ ತುಂಬ ಇದೆ. ಹಂಗಾಗಿ ಹಾಕಿಸ್ಕೊತಾ ಇದ್ದೀವಿ. ಫಸ್ಟ್ ನಾನೇ ಹಾಕಿಸ್ಕೊಂಡೆ. ಆಮೇಲೆ ಲಾಸ್ಟಿಗೆ ಎಲ್ಲ ಅವಳಿಗೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅವಳನ್ನು ಸ್ನಾನಕ್ಕೆ ಹೋಗಿದ್ಲು. ಇವಾಗ ನಾವೆಲ್ಲ ಹಾಕಿಸ್ಕೊತಾ ಇದ್ದೀವಿ. ಮೆಹಂದಿಯವ್ರು ಬಂದು ಇಲ್ಲೇ ಅವರು ಹಾಸನವರೇ. ಎಂಗೇಜ್ಮೆಂಟಿಗೆ ಕರೆಸಿದ್ವಲ್ಲ ಅವರೇ ಬಂದಿರೋದು ಇವಾಗಲೂ. ಚೆನ್ನಾಗಿ ಹಾಕ್ಕೊಟ್ರು ಎಲ್ಲರಿಗೂ. ನಾವೆಲ್ಲ ಹಾಕಿಸ್ಕೊತಾ ಇರೋದು ನೋಡಿ ನಮ್ಮ ಮನೆ ಗಂಡ ಐಕ್ಳುಗಳು. ನಾವು ಆಂಜನೇಯನ ಹಾಕಿಸ್ಕೊತೀವಿ, ಗಣೇಶನ ಹಾಕಿಸ್ಕೊತೀವಿ ಅಂತ ಇದ್ದರು. ಎಲ್ಲರೂ ಮೆಹಂದಿ ಎಲ್ಲ ಹಾಕಿಸ್ಕೊಂಡ್ರು. ಇವಾಗ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.